ಒಮ್ಮೆ ಯೋಚಿಸಿ ನೋಡಿ, ನೀವು ಎಲ್ಲವನ್ನು ಪಡೆದಿದ್ದರೂ ಒಳಗೆ ಖಾಲಿಯಾಗಿರುವ ಅನುಭವ ಬಂದಿದೆಯೇ? ಹಾಗಿದ್ರೆ ಈ ಕಥೆ ಕೇಳಿ. ನಾನು ಒಂದು 23 ವರ್ಷದ ಯುವತಿಯನ್ನು ಮಠದಲ್ಲಿ ಭೇಟಿಯಾದೆ. ಅವಳು ತುಂಬಾ ಬುದ್ಧಿವಂತಳು, ಪ್ರಯತ್ನಶೀಲಳು, ಒಳ್ಳೆಯ ಕೆಲಸ, ಒಳ್ಳೆಯ ರೆಸ್ಯೂಮ್. ಹೊರಗಿನಿಂದ ನೋಡಿದರೆ ಜೀವನದಲ್ಲಿ ಗೆದ್ದವಳು. ಆದರೆ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ದಣಿವು ಇತ್ತು. ನಿದ್ರೆ ಮಾಡಿದರೆ ಹೋಗುವ ದಣಿವು ಅಲ್ಲ ಅದು. ಒಳಗೆ ಕುಸಿಯುತ್ತಿದ್ದರೂ ಹೊರಗೆ ಎಲ್ಲವನ್ನೂ ಹಿಡಿದುಕೊಂಡು ನಿಲ್ಲುವ ದಣಿವು. ಅವಳು ನನಗೆ ಹೇಳಿದಳು, ನಾನು ಜೀವನದಲ್ಲಿ ಬಯಸಿದ ಎಲ್ಲವನ್ನೂ ಪಡೆದೆ. ಡಿಗ್ರಿ, ಕೆಲಸ, ಮನೆ. ಆದರೂ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಮನಸ್ಸು ಭಾರ ಆಗ್ತಿದೆ. ನಾನು ಅವಳಿಗೆ ಉಪದೇಶ ಕೊಡಲಿಲ್ಲ. ಅವಳನ್ನು ಒಂದು ಹಳೆಯ ಬಾವಿಯ ಬಳಿ ಕರೆದೊಯ್ದೆ. ಒಂದು ಮಣ್ಣಿನ ಕಪ್ಪು ಅವಳಿಗೆ ಕೊಟ್ಟು, ಇದನ್ನು ನೀರಿನಿಂದ ತುಂಬು ಎಂದೆ. ಅವಳು ಬಾವಿಯಿಂದ ನೀರು ತೆಗೆದು ಕಪ್ಪು ತುಂಬಿದಳು. ಹಾಗೆ ನಗುತ್ತಾ ಹೇಳಿದಳು, ಇದು ಸುಲಭ. ನಾನು ಮತ್ತೊಂದು ಖಾಲಿ ಕಪ್ಪು ಕೊಟ್ಟೆ. ಈಗ ನಿನ್ನ ಕಪ್ಪಿನಲ್ಲಿ ಇರುವ ನೀರಿನಿಂದ ಇದನ್ನು ಸಹ ತುಂಬು ಎಂದೆ. ಅವಳು ಕ್ಷಣಕಾಲ ಯೋಚಿಸಿ, ನನ್ನ ಬಳಿ ಒಂದು ಕಪ್ ಮಾತ್ರ ಇದೆ ಅಲ್ವಾ? ಹೌದು, ನಿಜ. ಆದ್ದರಿಂದ ನಿನ್ನಲ್ಲಿರುವುದನ್ನು ಆ ಲೋಟಕ್ಕೂ ಹಂಚು ಎಂದೆ. ಅವಳು ತನ್ನ ಕಪ್ನಿಂದ ಇನ್ನೊಂದು ಕಪ್ಗೆ ನೀರು ಸುರಿಸಿದಳು. 2 ಕಪ್ಗಳು ಅರ್ಧ ತುಂಬಿದವು. ನಾನು 3ನೇ ಕಪ್ ಕೊಟ್ಟೆ, ನಂತರ 4ನೇದು. ಪ್ರತಿ ಬಾರಿ ಎಲ್ಲ ಕಪ್ಪುಗಳಲ್ಲಿ ನೀರು ಕಡಿಮೆ ಆಗ್ತಾನೆ ಇತ್ತು. ಅವಳ ಸಂತೋಷ ಕೂಡ. ಕೊನೆಗೆ ಎಲ್ಲ ಕಪ್ಗಳು ಅರ್ಧಕ್ಕೂ ಕಡಿಮೆ ತುಂಬಿದ್ದವು. ಅವಳ ಮೊದಲನೇ ಕಪ್ ಬಹುತೇಕ ಖಾಲಿಯಾಗಿತ್ತು. ಈಗ ನಾನು ಕೇಳಿದೆ, ನಿನಗೆ ಏಕೆ ಹೀಗೆ ಅನಿಸುತ್ತಿದೆ ಎಂದು ಈಗ ಅರ್ಥವಾಗುತ್ತಿದೆಯಾ? ನಾನು ನಿಧಾನವಾಗಿ ಹೇಳಿದೆ, ನೀನು ಒಡೆದು ಹೋಗಿಲ್ಲ. ನಿನ್ನೊಳಗೆ ನೀರು ಮುಗಿದಿದೆ ಅಷ್ಟೇ. ನೀನು ನಿನ್ನನ್ನು ಮರೆತು ನಿನ್ನವರಿಗೆಲ್ಲ ನಿನ್ನ ಸಮಯ ಕೊಡ್ತಾ ಬಂದೆ. ನಿನ್ನ ಬಗ್ಗೆ ಯೋಚನೆ ಸಹ ಮಾಡಿಲ್ಲ. ಅವಳು ಕಪ್ಗಳನ್ನು ನೋಡುತ್ತಾ ಮೃದುವಾಗಿ ಹೇಳಿದಳು, ಬರ್ನೌಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಅಂದುಕೊಂಡಿದ್ದೆ ಅಂತ. ನಾನು ಹೇಳಿದೆ, ಇಲ್ಲ, ಅದು ಸಮಯದ ವಿಷಯವಲ್ಲ, ಅದು ಸಾಮರ್ಥ್ಯದ ವಿಷಯ. ನಿನ್ನ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳೋದು ಯಾರೂ ಕಲಿಸೋದಿಲ್ಲ. ಇದನ್ನೇ ನೆನಪಿಡಿ. ನೀವು ಖಾಲಿಯಾಗಿರುವಾಗ ಇನ್ನೊಬ್ಬರ ಬದುಕು ತುಂಬಲು ಪ್ರಯತ್ನಿಸಬೇಡಿ. ಮೊದಲು ನಿಮ್ಮನ್ನು ನೀವು ತುಂಬಿಕೊಳ್ಳಿ, ನಂತರ ಸಹಾಯ ಮಾಡಿ. ಮೊದಲು ನೀವು ಗುಣಮುಖರಾಗಿ, ನಂತರ ಓಡಿ. ನಿಮ್ಮ ಮೇಲೆ ತುಂಬಾ ಕಠಿಣವಾಗಿ ತೀರ್ಪು ಕೊಡಬೇಡಿ. ನಿಮಗೆ ಸಮಯ ಕೊಡಿ, ಎಲ್ಲವೂ ಸರಿಯಾಗುತ್ತದೆ. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.